ಹೊನ್ನಾವರ ತಾಲೂಕಿನ ಹಳದಿಪುರದ ಶ್ರೀ ಸಂಸ್ಥಾನ ಕೃಷ್ಣಾಶ್ರಮ ಮಠದ ಸ್ವಾಮೀಜಿ ವಿರುದ್ಧ ಹಣದ ಅವ್ಯವಹಾರ ಹಾಗೂ ಇತರ ಆರೋಪಗಳನ್ನು ಪ್ರಶ್ನಿಸಿದ್ದಕ್ಕೆ ನನ್ನ ಮೇಲೆ ಮಠದಲ್ಲಿ ಮಾರಣಾಂತಿಕ ಹಲ್ಲೆ ನಡೆಸಲಾಗಿದೆ ಎಂದು ಕಾರವಾರದ ಅಜಿತ್ ಪುಕ್ಳೆ ಆರೋಪಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜುಲೈ 5ರಂದು ಹಳದಿಪುರ ಗ್ರಾಮದ ಶ್ರೀ ಸಂಸ್ಥಾನ ಕೃಷ್ಣಾಶ್ರಮ ಮಠದಲ್ಲಿ ನಡೆದ ಸಮಾಜದ ಸಭೆಯಲ್ಲಿ ತಾನು ಭಾಗವಹಿಸಿದ್ದೆ. ಮಠದ ಆಸ್ತಿ ಹಾಗೂ ಹಣಕಾಸು ವ್ಯವಹಾರಗಳಲ್ಲಿನ ಅಕ್ರಮಗಳು ಮತ್ತು ಮಹಿಳೆಯರಿಗೆ ಕಿರುಕುಳ ನೀಡಿದ ಆರೋಪಗಳ ಕುರಿತು ಚರ್ಚಿಸಲು ಸಭೆ ಕರೆಯಲಾಗಿತ್ತು ಎಂದು ತಿಳಿಸಿದರು. ಸಭೆಯಲ್ಲಿ ಸ್ವಾಮೀಜಿ ವಿರುದ್ಧ ಹಲವು ಆರೋಪಗಳು ಕೇಳಿಬಂದಿದ್ದರು. ಇದುವರೆಗೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುವ ಬಗ್ಗೆ ತಾನು ಪ್ರಶ್ನಿಸಿದ್ದೆ. ಆಗ ಸುಮಾರು 8ರಿಂದ 10 ಮಂದಿ ಅಪರಿಚಿತರು ತನ್ನ ಮೇಲೆ ಹಲ್ಲೆ ನಡೆಸಿ ಕುತ್ತಿಗೆ ಹಿಸುಕಿ ಗಡ್ಡ ಹಾಗೂ ತಲೆ ಕೂದಲು ಎಳೆದು ನೆಲಕ್ಕೆ ಕೆಡವಿ ಕಾಲಿನಿಂದ ಒದ್ದಿದ್ದಾರೆ. ಅಲ್ಲದೆ ಸ್ವಾಮೀಜಿ ವಿರುದ್ಧ ಮಾತನಾಡಿದರೆ ಜೀವಂತ ಬಿಡುವುದಿಲ್ಲ ಎಂದು ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪಿಸಿದರು. ಮುಂದಿನ ದಿನಗಳಲ್ಲಿ ಮಠದ ಹಣಕಾಸು ಅವ್ಯವಹಾರಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ಸಾರ್ವಜನಿಕರ ಮುಂದೆ ಬಿಡುಗಡೆ ಮಾಡುವುದಾಗಿ ತಿಳಿಸಿದ ಅವರು, ಈ ವಿಚಾರವನ್ನ ಮುಂದಿಟ್ಟಿರುವ ಕಾರಣ ತನ್ನ ಜೀವಕ್ಕೆ ಅಪಾಯವಿದೆ. ತನ್ನ ಜೀವಕ್ಕೆ ಏನಾದರೂ ಹಾನಿಯಾದರೆ ಅದಕ್ಕೆ ಮಠದ ಸ್ವಾಮೀಜಿಯೇ ಹೊಣೆ ಎಂದು ಆರೋಪಿಸಿದರು. ತನ್ನ ಮೇಲೆ ನಡೆದ ಹಲ್ಲೆ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಈಗಾಗಲೇ ದೂರು ಸಲ್ಲಿಸಿದ್ದು, ಪ್ರಕರಣದ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಅವರು ಆಗ್ರಹಿಸಿದರು. ಅವರು ಸಮಾಜವನ್ನೆಲ್ಲ ಶಿಕ್ಷಣ ಕೊಟ್ಟು ಶೃಂಗೇರಿ ಮಠದಲ್ಲಿ ಅವರನ್ನ ಇತ್ತು ವಿದ್ಯಾಭ್ಯಾಸ ಕೊಟ್ಟು ನಾವು ಅವ್ರನ್ನ ಸ್ವಾಮಿ ಮಾಡಿದ್ವಿ. ಸೊ ಅವರೆಲ್ಲ ತನ್ನ ಕೆಲಸವನ್ನು ತಾವೇ ಮಾಡ್ತಾ ಹೋದ್ರು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತೇನೆ, ಬಾಕಿ ಜೊತೆ ಮುಂದಿನ ಮಾತಾಡ್ತೇನೆ. ಸೊ ಅವರು ಕೆಲವು ಅಪರಾಧ ಹಣದ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಅಪರಾಧ ವ್ಯವಹಾರ ಮಾಡಿದ್ರು. ಆಮೇಲೆ ಮಹಿಳೆಗೆ ಕಿರುಕುಳ, ಆಮೇಲೆ ನಮ್ಮ ಜಮೀನನ್ನು ಮಾರಿದ್ರು. ಇದನ್ನು ಮಾಡಿ ನಮ್ಮ ನೀವು ಟ್ರಸ್ಟ್ ಇದ್ದಾರೆ ಅವರು ಗೊತ್ತಿದ್ದು ಅವರು ಸುಮ್ಮನಿದ್ರು. ಈಗ ಸುಮಾರು ಒಂದು 4-5 ತಿಂಗಳಿಂದ ಇಷ್ಟು ದೊಡ್ಡ ಅಪರಾಧ ವ್ಯವಹಾರ ಆಗಿದ್ರು ಕೂಡ ಅವರ ಮೇಲೆ ನಮ್ಮ ಮುಖಂಡರಾಗಲಿ ಟ್ರಸ್ಟ್ ಮುಖಂಡರಾಗಲಿ ಪಕ್ಷಾಂತರ ಯಾರಾದರೆ ಅವರು ಕ್ರಮನೇ ತಗೊಳ್ಳಿಲ್ಲ. ಆದ್ದರಿಂದ ಈ 5-7 ತಾರೀಕಿಗೆ ರವಿವಾರ ದಿನ ಸಭೆ ಕರೆಯಲಾಗಿದೆ ಅಂತ ತಿಳ್ಕೊಂಡು ಅವರು ಪತ್ರಿಕೆ ಮುಖಾಂತರ ಮತ್ತು ವಾಟ್ಸಪ್ದಲ್ಲೆಲ್ಲ ಸಾಮಾಜಿಕ ತಾಣಗಳಲ್ಲೆಲ್ಲ ಹಾಕಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಕೂಡ ಸಭೆಗೂ ಹಾಜರಿದ್ದೆ. ಅವರು ಮತ್ತೊಂದು ವಿಶೇಷತೆ ಏನಂದರೆ, ನಮ್ಮ ಈಗ ಕರಾವಳಿ ಭಾಗದಲ್ಲಿ ಆಗಲಿ ಕುಮಟಾ, ಹೊನ್ನಾವರ, ಭಟ್ಕಳ ಕ್ಷೇತ್ರದಲ್ಲಿ ಸಭೆಯಲ್ಲಿ ಕೊಂಕಣಿ ಮತ್ತು ಕನ್ನಡ ಮಾತಾಡೋದು ಒಂದು ವಿಶೇಷತೆ. ಸಭೆ ಪ್ರಾರಂಭದಿಂದಲೇ ಯಾರೋ ಒಬ್ಬರು ಹಿಂದಿಯಲ್ಲಿ ಮಾತಾಡಬೇಕು ಅಂತ ಅದಕ್ಕೂ ನಾನು ಅಬ್ಜೆಕ್ಷನ್ ಮಾಡಿದೆ. ಹಿಂದಿಯಲ್ಲಿ ಯಾಕೆ ಮಾತಾಡಬೇಕು, ಕೊಂಕಣಿ ಕನ್ನಡದಲ್ಲಿ ಮಾತಾಡಬೇಕು ಅಂತ ಹೇಳಿದೆ. ಅದಕ್ಕೆ ಅವರು ಒಪ್ಪಲಿಲ್ಲ. ಸೊ ಆಮೇಲೆ ಕಂಟಿನ್ಯೂ ಮಾಡಿ ಹಿಂದಿಯಲ್ಲಿ ಮಾತಾಡೋದು. ಪಕ್ಷದಲ್ಲಿ ಕೆಲವು ಮುಖಂಡರು ಕೂತ್ಕೊಂಡಿದ್ದರು. ಅವರು ಹಿಂದಿಯಲ್ಲಿ ಶುರು ಮಾಡಿದ್ರು, ಸ್ವಾಮಿ ಬಗ್ಗೆ ಹಾಗೆ, ಸ್ವಾಮಿ ಒಳ್ಳೆಯವರು, ಸ್ವಾಮಿ ಹಾಗೂ ಭಾರತೀಯ ಸ್ವಾಮಿಗಳು, ನಮ್ಮ ಜಗದ್ಗುರುಗಳು ಅವ್ರ ಬಗ್ಗೆ ಸರಿಯಾಗಿ ಹೇಳಿದ್ದಾರೆ, ಅವರ ಅಧಿಕಾರವನ್ನು ತೆಗೆಯುವ ಅಂತ ಹೇಳಿದ್ದಾರೆ. ಅಷ್ಟೇ ಹೇಳ್ತಾ ಇದ್ದಾರೆ ವಿನಃ ಅವ್ರ ಬಗ್ಗೆ ಏನು ಮಾಡೋದು, ಏನು ಕ್ರಮ ತಗೊಂಡು ಇನ್ನೂ ತನಕ ಯಾರು ಮಾತಾಡಿಲ್ಲ. ಆ ವಿಷಯಕ್ಕೆ ಸಂಬಂಧಪಟ್ಟೆ ನಾವು ನೇರವಾಗಿ ವೇದಿಕೆ ಮೇಲೆ ಬಂದು ಮಾಹಿತಿ ತಗೊಂಡು ನಾನು ಸ್ಟಾರ್ಟ್ ಮಾಡಿದೆ. ಈ 3 ತಿಂಗಳ ವ್ಯವಹಾರ ಆಗಿದೆ, 3-4 ತಿಂಗಳಾಯಿತು. ಆ ಸ್ವಾಮಿ ಬಗ್ಗೆ ತಾವು ಯಾವುದೇ ಕ್ರಮ ತಗೊಳ್ತಾ ಇಲ್ಲ. ದುಡ್ಡಿನ ವ್ಯವಹಾರದಲ್ಲಿ ಮೋಸ ಮಾಡಿದ್ದಾನೆ, ಜಮೀನಲ್ಲಿ ಮೋಸ ಮಾಡಿದ್ದಾನೆ, ಮಹಿಳೆಯರ ಮೇಲೆ ಕಿರುಕುಳ ಮಾಡಿದ್ದಾನೆ. ಶೃಂಗೇರಿ ಕಾಶಿಯಲ್ಲಿ ಸುಮಾರು 94 ಲಕ್ಷ ಸಾಲ ಮಾಡಿ ಜಮೀನು ತಗೊಂಡು ಕಟ್ಟಿದ್ದಾನೆ. ಅದು ಜಮೀನಿನ ತನ್ನ ಹೆಸರಲ್ಲಿ ಎಲ್ಲ ಮಾಡಿಕೊಂಡು ಎಲ್ಲ ಅಪರಾಧ ವ್ಯವಹಾರ ಮಾಡಿಕೊಂಡೆ. ನೀವು ಪೊಲೀಸ್ ಕಂಪ್ಲೇಂಟ್ ಯಾಕೆ ಕೊಡ್ತಾ ಇಲ್ಲ ಅಂತ ಅದಕ್ಕೆ ನನ್ನ ವಾದ ಆಯಿತು. ಅದಕ್ಕೆ ಎಲ್ಲರೂ ಸಹಮತನೂ ಕೊಟ್ಟು ಸುಮಾರು 400-500 ಸಹಮತ ಕೊಟ್ಟು ಇಷ್ಟು ಮಾತಾಡಿ ನಾವು ಸೈಡ್ ನಿಂತ್ಕೊಂಡಿದ್ದೆ. ಅವ್ರು ಮಾತು ಕೇಳ್ತಾ ಇದ್ದರು. ಅಚಾನಕ್ಕಾಗಿ ಸುಮಾರು 8-10 ಮಂದಿ ಜನರು ಬಂದು ಒಬ್ಬರು ಬಂದು ನನಗೆ ಇದು ಕುತ್ತಿಗೆ ಈ ಥರ ಹಾಕ್ಕೊಂಡು ವಾಕ್ ಮಾಡ್ತಾರೆ. ಇನ್ನೊಬ್ಬನು ಇದು ಗಡೆಗೆ ಗೆಲ್ಲ ಶುರು ಮಾಡಲ್ಲ, ಇನ್ನೊಬ್ಬರು ನನ್ನ ಗಡ್ಡಾಡಿ ಗೆಲ್ಲ ಶುರು ಮಾಡಲ್ಲ. ಮತ್ತು ನನ್ನನ್ನು ನೆಲಕ್ಕೆ ಹಾಕಿದ್ರು. ನೆಲಕ್ಕೆ ಹಾಕಿ ಕಾಲಿಂದ ಒದ್ದು, ನೀನು ನನ್ನ ಸ್ವಾಮಿ ಮೇಲೆ ಏನಾದರೂ ಮಾತಾಡಿದರೆ ನೀನು ನನ್ನ ಜೀವ ಸಮೇತ ಬಿಡುತ್ತೆ ಅಂತ ಜೀವ ಬೆದರಿಕೆ ಹಾಕಿದ್ದಾರೆ. ಮತ್ತು ನನ್ನನ್ನು ನೀನು ಆ ಕಡೆ ಮುಗಿಸ್ಬಿಟ್ಟು ನಮ್ಗೆ ಯಾವಾಗ ಬಂದು ಇಲ್ಲಿ ಬೇಡ ಮತ್ತು ಜಾಸ್ತಿ ಬೆಳೀತಂತ ಹೇಳ್ಕೊಂಡು ನಾವು ಅಲ್ಲಿಂದ ಹೋಗ್ಬಿಟ್ಟೆ. ಈಗ ರವಿವಾರ ಸೋಮವಾರ ನನ್ನಗಡೆ ಆಗಿಲ್ಲ. ಯಾಕಂದ್ರೆ ಮಾತಿಗೆ ಎಲ್ಲ ಇಪ್ಪೇಜ್ ಬರ್ತೇನೆ ನನಗೆ ಮುಗಿಸ್ತಾ ಇದೆ. ಯಾಕೆ ಇದು ಹೇಳಿದ್ರು, ಹಿಂಗಡೆ ಹೇಳಿದ್ರು, ಮತ್ತು ಅವ್ರು ಯಾವೊಬ್ಬ ಮನುಷ್ಯ ಯಾರು ಗೊತ್ತಿಲ್ಲ ಅಪರಿಚಿತ ವ್ಯಕ್ತಿಗಳು ಅವ್ರಿಗೆ ಸಭೆಗಾಗಿ ನಾವು ಮಾತಾಡಬಾರ್ದು ಅಂತ ತಿಳ್ಕೊಂಡು ಅವ್ರು ತಗೊಂಡು ಬಂದಿರೋ ನನಗೆ ಅನಿಸ್ತದೆ. ಅವರು ಅಂದರೆ ಸಮಾಜದ ಜನರು ಸ್ವಾಮಿ ಬಗ್ಗೆ ಏನು ಮಾತಾಡಬಾರ್ದು. ಕೆಲವು ಮಹಿಳೆಯರಿದ್ರು, ಕೆಲವರು ಪುರುಷರಿದ್ರು. ಹೀಗಾಗಿ ಅವರ ಒಂದು ದಬ್ಬಾಳಿಕೆ ನನಗೆ ಏನು ಮಾಡಲಿಕ್ಕೆ ಆಗಲಿಲ್ಲ. ಆಮೇಲೆ 2 ದಿನ ಏನಾಯಿತು, ನನಗೆ ಮನೆಯಿಂದ ಹೊರಗೆ ಬೀಳಿದ ನನಗೆ, ಯಾಕಂದರೆ ಪೂರ್ತಿ ನೋವಾಯ್ತು ನನಗೆ. ಆಮೇಲೆ ನಾನು ಡಾಕ್ಟರ್ ಭಂಡಾರಿ ಹತ್ರ ಮೆಡಿಕಲ್ ಸೆಕ್ರೆಟರಿ ತಗೊಂಡು ಹೋಗಿದ್ದೆ, ಅವರು MBBS. ಅವರು ಹೇಳಿದ್ರು, ನಾನು ಕೊಡೋದಿಲ್ಲ, ಕೊಡ್ಲಿಕ್ಕೆ ಆಗುತ್ತದೆ, ಯಾಕೆ ನಾನು ಕೋರ್ಟ್ ಕಚೇರಿಗೆಲ್ಲ ಬರಲಿಕ್ಕಾಗ್ತದೆ, ನೀವು ಸಿವಿಲ್ ಹಾಸ್ಪಿಟಲ್ನಲ್ಲಿ ಅದನ್ನು ತಗೊಳ್ಳಿ.
ಅದೇ ನಾನು ಹೋಗಿಲ್ಲ, ಸಿವಿಲ್ ಹಾಸ್ಪಿಟಲ್ಗೂ ಹೋಗಿಲ್ಲ, ಬೇಡ ಏನಾಗ್ತದಾಗಲು ಅಂತ ಇನ್ನೂ ನನಗೆ ನೋವಿಲ್ಲ, ಕಾಲಿನ ಭಾಳ ಪೆಟ್ಟಾಗಿದೆ, ಅದು ಒಂದು ಮಾತಾಯಿತು. ಆಮೇಲೆ ನಿನ್ನೆ ರಾತ್ರಿ ನಾನು PSI ಆಸ್ಪತ್ರೆಗೆ ಹೋಗಿದ್ದೆ, ಎಲ್ಲೇ ಚಿತ್ತಾಪುರ ಕೆಲಸ ಅವ್ರಿಗೆ ಸರ್ ನಾನು ಕಂಪ್ಲೇಂಟ್ ಮಾಡಬೇಕು, ನಾನು ಅಲ್ಲಿ ಹೋಗೋದಿಲ್ಲ, ಯಾಕಂದರೆ ಜೀವದಲ್ಲಿ ಅನ್ನಾವತಿನ ಯಾವಾಗ ನನ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ ಹಿಡಿದಾಗೋದಿಲ್ಲ, ಸೊ ನೀವು ಇಲ್ಲೇ ಕಂಪ್ಲೇಂಟ್ ಫೈಲ್ ಮಾಡಿ ಅದು ರೆಫರ್ ಮಾಡಿದರೆ ಅದು ಬೇಡ, ನೀವು SP ಸಾಹೇಬ್ರ ಹತ್ರ ಮಾತಾಡಿ ಅಲ್ಲಿ ನೀವು ಮಾಡಿ ಅಂತ ಹೇಳಿ. ಸೊ SP ಸಾಹೇಬ್ರ ಹತ್ರ ಹೇಳಿ ಹೋಗಿದ್ದೇನೆ, SP ಸಾಹೇಬ್ ಸಿಕ್ಕಿದ್ರು, ಅವರು ಹೇಳಿದೆ ನೀವು ಅವೆಲ್ಲ ಹೇಳಿದ್ರು ನಿಮ್ಮ ಮೇಲೆ ಅಟ್ಯಾಕ್ ಆಗುತ್ತೆ ಅಂತ ಹೇಳಿ, ಹಾಗಾಗಿ ಕಂಪ್ಲೇಂಟ್ ಕೊಟ್ಟಿದ್ದೇನೆ, ಈ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಈಗ ಮತ್ತು ಈಗ ಕೊನೆಯದಾಗಿ ಹೇಳಿದ್ರೆ ಈ ಮುಂದಿನ ಕಾರ್ಯಕ್ರಮ ಅದ್ರ ಬಗ್ಗೆ ಏನು ಕ್ರಮ ತಗೊಳ್ತಾರೆ ಅಂತ ನೋಡುವ. ಇನ್ನೊಂದು ವಿಷಯ ಅಂದರೆ ಈ ಮುಂದಿನ ದಿನಗಳಲ್ಲಿ ಈಗ ಮುಂದೆ ಬರೋದಿಲ್ಲ, ಯಾಕಂದರೆ ನಾವು ಹೊಟ್ಟೆ ಪಾಡಿಗಾಗಿ ಎಲ್ಲರೂ ಓಡಾಡ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಅಕಸ್ಮಾತ್ ಆಗಿ ನನ್ನ ಮೇಲೆ ಏನಾದರೂ ಮಾನಸಿಕ ಹಲ್ಲೆ ಆದರೆ, ನನ್ನ ಜೀವಕ್ಕೆ ಹಾನಿ ಆದರೆ ಈ ಸ್ವಾಮಿನೇ ಕಾರಣ. ಸ್ವಾಮಿ ಅನ್ನೋದು ನಮ್ಮ ದೇವ ತಪ್ಪಾಗತ್ತೆ, ಯಾಕಂದರೆ ಇವರಂಥ ಕಳ್ಳರನ್ನು ಸ್ವಾಮಿ ಅನ್ನೋದು ತಪ್ಪು. ಸ್ವಾಮಿ ಗುರುಗಳು ಅಂದರೆ ಅದಕ್ಕೆ ನಮ್ಮ ಯಾವುದು ಸನಾತನ ಧರ್ಮದಲ್ಲಿ ಇಂಥವ್ರನ್ನೆಲ್ಲ ಸ್ವಾಮಿ ಅಂತ ಅನ್ಬಾರ್ದು. ಇವನೇ ಮುಖ್ಯ ಕಾರಣ ಆಗ್ತಾನೆ, ಮತ್ತು ಇವನನ್ನು ಆಶ್ರಯ ಕೊಟ್ಟಂತಹ ಶೃಂಗೇರಿ ಮಠದ ಅವರು ಗುರುಗಳು ಕಾರಣ ಆಗ್ತಾರೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.